ಸಚಿವ ಸ್ಥಾನಕ್ಕೆ ಕಾಂಗ್ರೆಸ್ ಶಾಸಕರಿಗೆ ಬಿಜೆಪಿ ಮುಖಂಡನ ಫುಲ್ ಸಪೋರ್ಟ್. ಬೆಳಗಾವಿ ಜಿಲ್ಲೆ ರಾಮದುರ್ಗ ಮತಕ್ಷೇತ್ರದ ಡಿಸಿಸಿ ಬ್ಯಾಂಕ್ ನಿರ್ದೇಶಕ, ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಹಾಗೂ ಬಿಜೆಪಿ ಮುಖಂಡರಾದ ಮಲ್ಲಣ್ಣ ಯಾದವಾಡ್ ಅವರು ಕಾಂಗ್ರೆಸ್ ಶಾಸಕ ಅಶೋಕ್ ಪಟ್ಟಣ ಪರ ರಾಮದುರ್ಗ ಕ್ಷೇತ್ರಕ್ಕೆ ಮಂತ್ರಿ ಸ್ಥಾನಕ್ಕಾಗಿ ಬ್ಯಾಟಿಂಗ್ ಬೀಸಿದ್ದಾರೆ. ಹೇಳಿದ್ದೇನು? ಪಕ್ಷಕ್ಕಿಂತ ಮುಖ್ಯ ರೈತರು. ಬಿಜೆಪಿ ಅಧ್ಯಕ್ಷರು ಸರ್ವ ಸದಸ್ಯರು ಒಪ್ಪಂದದ ಮೇರೆಗೆ 3 ಜನ ಚುನಾವಣೆಗೆ ನಿಲ್ಲಬಾರದು ಎಂಬ ಉದ್ದೇಶದಿಂದ ನನ್ನನ್ನು ಚುನಾವಣೆಗೆ ನಿಲ್ಲಿಸಿದ್ದಾರೆ. ಆದರೆ ಅವರ ಪಕ್ಷ ಬೇರೆ, ನಮ್ಮ ಪಕ್ಷ ಬೇರೆ. ನಮ್ಮ ಪಕ್ಷದ ತತ್ವ ಆಧಾರ, ಅವರ ಪಕ್ಷದ ತತ್ವ ಆಧಾರದ ಮೇಲೆ ಕೆಲಸವನ್ನು ಮಾಡುತ್ತೇವೆ. ನಮ್ಮ ಕ್ಷೇತ್ರದಿಂದ ದಿವಂಗತ ಮಾಜಿ ಸಚಿವ RS ಪಾಟೀಲ್ ಮಂತ್ರಿಯಾದ ನಂತರ ಸಾಕಷ್ಟು ಸೇವೆ ಮಾಡಿದ್ದಾರೆ. ನಂತರ ಈವರೆಗೂ ಯಾರೂ ಮಂತ್ರಿಯಾಗಿಲ್ಲ. ಈ ಹಿಂದೆ ದಿವಂಗತ ಮಾಜಿ ಶಾಸಕ BB ಹಿರೇರೆಡ್ಡಿ ತಮ್ಮ ಮಾರ್ಗದರ್ಶಕರು ಕೂಡ ಆಗಿದ್ದರು, ಅಧ್ಯಕ್ಷರು ಆಗಿದ್ದರು. ಅವರಿಗೆ ಮಂತ್ರಿ ಆಗುವ ಸಂದರ್ಭ ಇತ್ತು. ಆದ್ದರಿಂದ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗುವುದಕ್ಕೋಸ್ಕರ ಶಾಸಕರಾದ ಅಶೋಕ್ ಪಟ್ಟಣ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಹೇಳುವುದರಲ್ಲಿ ತಪ್ಪೇನಿದೆ ಎಂದು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹಾಗೂ ಬಿಜೆಪಿ ಮುಖಂಡ ಮಲ್ಲಣ್ಣ ಯಾದವಾಡ್ ಶಾಸಕ ಅಶೋಕ್ ಪಟ್ಟಣ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಸರ್, ರಾಮದುರ್ಗ ತಾಲೂಕಿನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಪಕ್ಷ ಅನ್ನೋದಕ್ಕಿಂತ ಮುಖ್ಯವಾಗಿ ಅಲ್ಲಿರ್ತಕ್ಕಂಥ ರೈತರು, ಅಲ್ಲಿರ್ತಕ್ಕಂಥ PKPS ಎಲ್ಲ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಮತ್ತು ಅಲ್ಲಿರ್ತಕ್ಕಂಥ ಅಧ್ಯಕ್ಷರು ಒಪ್ಪಂದದ ಮೇರೆಗೆ 3 ಜನರು ಆಯ್ಕೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ 3 ಜನ ಚುನಾವಣೆ ನಿಲ್ಲಬಾರದು ಅನ್ನುವಂತ ಉದ್ದೇಶದವರು ನನ್ನನ್ನು ಚುನಾವಣೆ ನಿಲ್ಲಿಸಿರ್ತಕ್ಕಂಥದ್ದು ನಿಜ. ಆದ್ರೆ ಇವತ್ತಿನ ದಿವಸ ಅವ್ರ ಪಕ್ಷ ಬೇರೆ, ನಮ್ಮ ಪಕ್ಷ ಬೇರೆ. ಅವ್ರ ಪಕ್ಷದ ತತ್ವ ಆಧಾರದ ಮೇಲೆ ಕೆಲಸವನ್ನು ಮಾಡ್ತಿರ್ತಾರು, ನಾವು ನಮ್ಮ ಪಕ್ಷದ ತತ್ವ ಆಧಾರದ ಮೇಲೆ ಕೆಲಸ ಮಾಡ್ತೀವಿ. ಇಷ್ಟೇ, ಮತ್ತೊಂದು ಏನು ವ್ಯತ್ಯಾಸ ಇಲ್ಲ. ಅಲ್ಲ, ಈಗ ವಿಶೇಷವಾಗಿ ಅವರು ಮಿನಿಸ್ಟರ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಒಂದ್ ಕಡೆ ಇದಿದೆ. ಯಾಕಪ್ಪ ಅಂದ್ರೆ ನೀವು ನಿರ್ದೇಶಕರಲ್ಲಿ ಅವರು ಪಾತ್ರ ಪ್ರಮುಖ ಇದೆ. ಏನ್ ಹೇಳಿಕ್ ಬಯಸ್ತೀರಾ? ಏನ್ ರಾಮದುರ್ಗ ಸಮಗ್ರ ಮಂತ್ರಿ ಅದು ಒಳ್ಳೆ ಸರ್, ರಾಮದುರ್ಗದಲ್ಲಿ ಈಗಾಗಲೇ ಸನ್ಮಾನ್ಯ ಶ್ರೀ ದಿವಂಗತ RS ಪಾಟೀಲ್ರು ಮೊದಲು ನಮ್ಮ ಕ್ಷೇತ್ರದ ಶಾಸಕರಾಗಿದ್ರು. ಅವರು ಮಂತ್ರಿ ಸ್ಥಾನವನ್ನು ಅಲಂಕರಿಸಿ ಈಗಾಗಲೇ ಕ್ಷೇತ್ರದ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಆದ ನಂತರ ಸನ್ಮಾನ್ಯ ಶ್ರೀ ಹಿರಿಯ ರಾಜಕಾರಣಿಗಳು, ನಮ್ಮ ಮಾರ್ಗದರ್ಶಕರು ದಿವಂಗತ BB ಹಿರೇರೆಡ್ಡಿ ಅವರು ಸಹಿತ ಮಂತ್ರಿ ಆಗುವಂತ ಸಾಕಷ್ಟು ಚಾನ್ಸ್ಗಳಿದ್ದು ಅವರು ಬರೀ ಕಾಡಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು. ಈಗ ಪಕ್ಷ ಬೇರೆ ಇದ್ರು ಸಹಿತ ನನ್ನೊಂದು ಒಲವು ಇದೆ. ಏನಂತಂದ್ರೆ ಮಂತ್ರಿ ಸ್ಥಾನವನ್ನು ಕೊಡುವುದರ ಮುಖಾಂತರವಾಗಿ ಕ್ಷೇತ್ರ ಅಭಿವೃದ್ಧಿಗೋಸ್ಕರವಾಗಿ ಮಂತ್ರಿ ಆದರೂ ತಪ್ಪೇನಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದ್ರೆ ಇವತ್ತಿನ ದಿವಸ ನಮ್ಮ ಬೆಳಗಾವಿ ಜಿಲ್ಲೆಗೆ 1 ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದವರು. ಅದು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಕೊಟ್ಟಿದ್ದಾರೆ. ಈಗಾಗಲೇ ಇನ್ನೊಂದು ಸ್ಥಾನವನ್ನು ಕೊಡಬೇಕು ಅನ್ನುವಂತ ನಿಶ್ಚಯ ಇದೆ. ಅದು ರಾಮದುರ್ಗಕ್ಕೆ ಮಂತ್ರಿ ಸ್ಥಾನ ಕೊಟ್ಟು ತಪ್ಪೇನೂ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ.